ಬಾನ್ಬೀಶ್ ಬೈಕರ್ ಓವರ್ಟೇಕಿಂಗ್ ಮೀ. ಇನ್ನೊಮ್ಮ ಕಾರಲ್ಲ ಬಂದೇ ಇರು. ಅಂಕಿನ ಯಾರೋ ಗುದ್ದೋರಂತೆ. ನೀವು ಹೊಡೆದಿರೋದು ಹೆಂಗೆ ಗೊತ್ತಾ? ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಇಂಪ್ಯಾಕ್ಟು. ಸೊ ಹಂಗೆ ನಿಮ್ದು ತಪ್ಪಲ್ಲ ಅಂತ ಒಪ್ಕೊಳ್ತಾ ಇದ್ದೀರಾ ನೀವು? ಬದಲಿ ಕರ್ಸಿ, ಯಾರನ್ನಾದ್ರೂ ಕರ್ಸಿ. ಏನಾಗಿಲ್ಲ ಅಲ್ಲ ಸರ್, ಅಲ್ಲಿ ನೋಡಿ ಫಸ್ಟ್ ಏನಾಗಿದೆ ಅಂತ ನೋಡಿ ಆಮೇಲೆ ಹೇಳಿ. ನಿಮ್ಮದೇ ತಪ್ಪಾಗಿರುತ್ತೆ ಅಂತಂತವ್ರೆ. ಅವ್ನಿಗೆ ಇಲ್ಲಿ ಸೀನ್ ಏನಾಗಿದೆ ಅದೇ ಗೊತ್ತಿಲ್ಲ. ಯೂಟ್ಯೂಬಲ್ಲಿ ಏನಾದ್ರು ಒಂದು ಮಾಡ್ತಾ ಇರಬೇಕು ಗುರು, ಇಲ್ಲಾಂದ್ರೆ ಅವ್ರಿಗೆ ಸಮಾಧಾನ ಆಗಲ್ಲ. ಇನ್ನು ಇದೇ ಥರ ದರಿದ್ರ ಎಷ್ಟು ದಿನ ಅಂಟ್ಕೊಂಡಿರುತ್ತೆ ನಮ್ಮ ಕಮ್ಯುನಿಟಿಗೆ. ಇಷ್ಟಕ್ಕೆಲ್ಲ ಕಾರಣ ಆಗ್ತಿರೋದೇ ನೀವು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇಲ್ಲಿ ನೋಡಿ ನಮ್ಮ ಜೊತೆ ಯಾರಿದ್ದಾರೆ ನೋಡಿ, ಬಾನ್ಬೀಶ್ ಬೈಕರ್. ತೋರ್ಸು ಟಿ ಶರ್ಟು. ಇಲ್ಲಿ ನೋಡಿ ಬಾನ್ಬೀಶ್ ಬೈಕರ್. ಹಾಂ ಈವೆಂಟಾ? ನಮ್ದೆಲ್ಲ ಹಂಗೆ VIP ಎಂಟ್ರಿ, ಯಾವಾಗಲೂ ಲೇಟಾಗಿರಬೇಕು. ಬಟ್ ಲೇಟಾಗಿದ್ರು ಲೇಟೆಸ್ಟ್ ಆಗಿರಬೇಕು. ಇಲ್ಲ, ಇನ್ನು ಇವಾಗ ಸ್ಟಾರ್ಟ್ ಆಗ್ತಿದೆ. ನೋಡೋಣ ಬಾ. ಓಕೆ, ಸೊ ಏನಪ್ಪ ಇವತ್ತು ವಿಷಯ ಅಂತಂದರೆ, ರೆಡರ್ಸ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಹಂಗೆ ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ, ನಮ್ಮ ಗೋಡನ್ ರೋಟಲ್ಲು ಮತ್ತು ನಮ್ಮ ನನ್ಮಿನಿ ರೆಡಿ ಅವರು ಗಿವ್ ಅವೇ ಅನೌನ್ಸ್ಮೆಂಟ್ ಮಾಡ್ತವ್ರೆ. ಸೊ ಹಂಗೆ ಹೋಗಿ ಬಾಯ್ಸ್ನ ವೆಯ್ಟ್ ಮಾಡ್ದಂಗೆ ಆಗುತ್ತೆ. ಜೊತೆಗೆ ನಮಗೆ ಸ್ವಲ್ಪ ಒಂದೆರಡು ಚೆಕ್ ಮಾಡಬೇಕಾಗಿತ್ತು. ಮೊದಲನೇದು ಏನು ಅಂತಂದರೆ, ಒಂದು KTM 380 ಅಡ್ವೆಂಚರ್ ಇದೆಯಲ್ಲ, ಅದ್ರದ್ದು ಏರ್ ಫಿಲ್ಟರು ನಾನು ಕ್ಲೀನ್ ಮಾಡಿ ಸುಮಾರು ಕಿಲೋಮೀಟರ್ಸ್ ಆಗಿದೆ. ಅದು ನಾನು BMC ಹಾಕ್ಸಿರೋದು. ಸೊ ಅದ್ರದ್ದು ಕ್ಲೀನಿಂಗ್ ಕಿಟ್ ಇದೆಯಾ ಅಂತ ಚೆಕ್ ಮಾಡಬೇಕು. ನಂಗೆ ಗೊತ್ತಿರಂಗೆ ಇರುತ್ತೆ, ಬಟ್ ಹೋಗಿ ಅದು ಹೆಂಗೆ ಕ್ಲೀನಿಂಗ್ ಕಿಟ್ ತೊಗೊಂಡ್ರೆ ನಾವೇ ಮಾಡ್ಬೋದಾ ಅಥವಾ ಹೆಂಗೆ ಹೊರಗಡೆ ಮಾಡಿಸ್ಬೇಕಾ ಅದೆಲ್ಲ ಚೆಕ್ ಮಾಡಬೇಕು. ಏನಪ್ಪ ಇದು ತಾರೋ? ಇಲ್ಲೆಲ್ಲ ಫುಲ್ಲು ಓವರ್ಟೇಕ್ ಎಲ್ಲನೂ ಮಾಡೋಕ್ಕಾಗಲ್ಲ. ಮಿರರ್ ಹಿಂಗೆ ಮುಚ್ಕೊಂಡು ಹಿಂಗೆ ಹೋಗ್ಬೇಕು ಓವರ್ಟೇಕ್. ಗಲೀಲೆಲ್ಲ ಅಷ್ಟೇ, ಓವರ್ಟೇಕ್ ಆದರೆ ಮತ್ತೆ ವಾಪಸ್ ಮಿರರ್ ಓಪನ್ ಮಾಡಿಬಿಡೋದು. ಸೊ ಆಮೇಲೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ಬ್ರೋ ಯಾಕೆ ವ್ಲಾಗ್ಸ್ಗಳು ನೀವು ರೆಗ್ಯುಲರ್ ಆಗೇನೆ ಹಾಕಲ್ಲ, ಏನು ಸಮಾಚಾರ ಅಂತಂದ್ಬಿಟ್ಟು. ಜೊತೆಗೆ ಈ ಕಾಂಟ್ರವರ್ಸಿ ಬಗ್ಗೆ ಎಲ್ಲ ಸುಮಾರು ಜನ ವಿಚಾರಿಸ್ತಾಯಿದ್ರು. ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಬರೀ ಕಾಂಟ್ರವರ್ಸಿ ಬಗ್ಗೆನೇ ಗುರು. ಏನಾಯಿತು ನಿಮ್ಮ ಹುಡುಗರಿಗೇನಾಯಿತು, ಅವ್ರಿಗೇನಾಯಿತು, ತಲೆ ಕೆಟ್ಟೋಗ್ಬಿಟ್ಟಿದೆ ಗುರು. ಇದೆಲ್ಲನೂ ಒಂಥರ ಯಾಕೋ ಈ ವ್ಲಾಗ್ಸ್ ಮಾಡೋದಕ್ಕೆ ಮನಸ್ಸಾಗ್ತಾಯಿಲ್ಲ, ಆ ಥರ ಆಗ್ತಾಯಿದೆ. ಅಷ್ಟು ಗಬ್ಬೆದ್ದೋಗ್ಬಿಟ್ಟಿದೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿ. ಸೀರಿಯಸ್ಲಿ ಈ ಥರ ಬರೀ ಕಾಂಟ್ರವರ್ಸಿಗಳನ್ನೇ ತುಂಬಿಕೊಂಡ್ರೆ ಯಾರಿಗೆ ಮನಸ್ಸಾಗುತ್ತೆ ಖುಷಿಯಿಂದ ಒಂದು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ? ನಮಗೆ ಅದ್ರ ಮಧ್ಯದಲ್ಲಿ ನಮ್ಮದೇ ಸುಮಾರು ಪರ್ಸನಲ್ ಟೆನ್ಷನ್ಗಳು ಬೇರೆ ಇರುತ್ತಾ, ಕೆಲಸದ್ದು ಆಫೀಸ್ ಟೆನ್ಷನ್ ಬೇರೆ ಇರುತ್ತೆ. ನಾವೇನೋ ಈ ಖುಷಿಗೆ ಒಂದು ಸ್ವಲ್ಪ ಯೂಟ್ಯೂಬ್ ಮಾಡೋದು, ಏನೋ ಫ್ರೀ ಟೈಮಲ್ಲಿ ಒಂದು ಹಾಬಿ ಥರ, ಒಂದು ಪ್ಯಾಷನ್ ಥರ ಮಾಡ್ತಾ ಇರೋದು. ಬಟ್ ಕೆಲವೊಬ್ಬರು ಫುಲ್ ಟೈಮ್ ಯೂಟ್ಯೂಬ್ ಮಾಡ್ತಿರೋದ್ರಿಂದ ಯೂಟ್ಯೂಬಲ್ಲಿ ಏನಾದರೂ ಒಂದು ಮಾಡ್ತಾ ಇರಬೇಕು ಗುರು, ಇಲ್ಲಾಂದರೆ ಅವ್ರಿಗೆ ಸಮಾಧಾನ ಆಗಲ್ಲ. ಆದ್ದರಿಂದ ನಮ್ಮಂಥವ್ರಿಗೆ ಸ್ವಲ್ಪ ತೊಂದರೆಗಳು. ಎಂಡ್ ಆಫ್ ದ ಡೇ ಏನು ಗೊತ್ತಾ, ಇದೆಲ್ಲ ನೀವು ಅರ್ಥ ಮಾಡ್ಕೊಬೇಕು. ಇಷ್ಟಕ್ಕೆಲ್ಲ ಕಾರಣ ಆಗ್ತಿರೋದೇ ನೀವು, ಆಡಿಯನ್ಸು. ಯಾಕಂದರೆ ಒಬ್ಬ ಯೂಟ್ಯೂಬರ್ ಬಗ್ಗೆ ನಿಮಗೆ ತಲೆ ಬುಡ ಗೊತ್ತಿರಲ್ಲ, ಹಿಂದೆ ಮುಂದೆ ಗೊತ್ತಿರಲ್ಲ. ಇಲ್ಲಿಂದ ಎತ್ಕೊಂಡೋಗಿ ಅಲ್ಲೇನೋ ಕಮೆಂಟ್ ಮಾಡ್ತೀರಾ, ಅಲ್ಲಿಂದ ಎತ್ಕೊಂಡೋಗಿ ಇಲ್ಲೇನೋ ಕಮೆಂಟ್ ಮಾಡ್ತೀರಾ. ಮಧ್ಯದಲ್ಲಿ ಮಜಾ ತಗೊಳ್ಳೋರೇ ಇರ್ತಾರೆ. ಎಲ್ಲ ಆಡಿಯನ್ಸು ಅಲ್ಲ, ಕೆಲವೊಬ್ಬರು ಇರ್ತಾರೆ ವ್ಯೂವರ್ಸ್ಗಳು, ಅವರು ಮಜಾ ತಗೊಳ್ಳೋಕೆ ಅಂತಲೇ ಬರ್ತಾ ಇರ್ತಾರೆ. ಸೊ ಅಂಥವ್ರಿಂದ ಏನಾಗುತ್ತೆ, ಈ ಹೇಟ್ರೇಡ್ ಅನ್ನೋದು ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಆ ಹೇಟ್ರೇಡು ಹೋಗ್ತಾ ಹೋಗ್ತಾ ಪರ್ಸ್ನಲ್ ಆಗಿಬಿಡುತ್ತೆ. ಟು ಇಂಡಿವಿಜುವಲ್ ಮಧ್ಯ ಅದು ಡೆಫಿನೆಟ್ಲಿ ಅದು ಪರ್ಸನಲ್ ಆಗುತ್ತೆ. ಇವಾಗ ಆಗಿರೋದು ಅದೇ. ನಮಗೇನಂದರೆ, ಏನೋ ಕನ್ನಡ ಕಮ್ಯುನಿಟಿನಲ್ಲಿ ಇವಾಗ ತಾನೇ ಬೆಳವಣಿಗೆ ಆಗ್ತಾ ಇದೆಯಲ್ಲ, ಎಲ್ಲರೂ ಬೆಳೀತಾ ಇದ್ದಾರೆ. ಅವ್ರ ಪಡೋರು ಪ್ರತಿಯೊಬ್ಬರು ಎಫರ್ಟ್ ಹಾಕಿದ್ದಾರೆ ಗುರು. ಪ್ರತಿಯೊಬ್ಬರದ್ದು ಕಾಂಟ್ರಿಬ್ಯೂಷನ್ ಇದೆ. ಯಾವುದೇ ದೊಡ್ಡ ನಂಬರ್ ಆಗಿರ್ಬೋದು, ಸಣ್ಣ ನಂಬರೇ ಆಗಿರ್ಬೋದು, ಪ್ರತಿಯೊಬ್ಬರೂ ಕನ್ನಡ ಕಮ್ಯುನಿಟಿಗೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಅದ್ರ ಮಧ್ಯೆ ಈ ಇವ್ರು ಕಂಡ್ರೆ ಅವ್ರಿಗಾಗಲ್ಲ, ಅವ್ರು ಕಂಡ್ರೆ ಇವ್ರಿಗಾಗಲ್ಲ, ಅವನ ಬಗ್ಗೆ ಇವನು ಹೇಳೋದು, ಇವನ ಬಗ್ಗೆ ಅವನು ಹೇಳೋದು, ಅಸಹ್ಯ ಗುರು. ಇದು ಒಳ್ಳೆ ನಮಗೆ ಬೇಜಾರಾಗ್ಬಿಡೈತೆ ಇದು. ನಾನು ಅದಕ್ಕೆ ಸುಮ್ಮನೆ ಮೂಡ್ ಆಫ್ ಆಗಿಬಿಟ್ಟು ಯಾವ ವ್ಲಾಗು ಬೇಡ, ಏನು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಇದ್ದೀನಿ ನನ್ನ ಕೆಲಸ ನೋಡಿಕೊಂಡು. ಬಟ್ ಅಟ್ಲೀಸ್ಟು ನಮ್ಮನ್ನು ಇಲ್ಲಿವರೆಗೂ ಬೆಳೆಸಿದಲ್ಲ, ರೀಸೆಂಟಾಗಿ ನಾನು 25K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಏನಾದ್ರು ಮಾಡಬೇಕು ಅಂತ ಅನಿಸುತ್ತೆ ನಮಗೂ. ಬಟ್ ಆ ಮೋಟಿವೇಶನ್ ಇದೆಯಲ್ಲ, ಅದು ಹೋಗ್ಬಿಡುತ್ತೆ. ನೋಡೋಣ ಇನ್ನೂ ಇದು ಎಷ್ಟು ದಿನ ಡ್ರ್ಯಾಗ್ ಆಗುತ್ತೆ. ಇನ್ನು ಇದೇ ಥರ ದರಿದ್ರ ಎಷ್ಟು ದಿನ ಅಂಟ್ಕೊಂಡಿರುತ್ತೆ ನಮ್ಮ ಕಮ್ಯುನಿಟಿಗೆ ಅಂತಂದ್ಬಿಟ್ಟು. ಲಿಟ್ರಲಿ ಒಳ್ಳೆ ಇದು ಪಾಲಿಟಿಕ್ಸ್ ಥರನೇ ಆಗ್ತಾಯಿದೆ ಕನ್ನಡ ಕಮ್ಯುನಿಟಿನಲ್ಲಿ. ಈ ಪಾಲಿಟಿಕ್ಸಲ್ಲಿ ಜನರದ್ದು ಎಮೋಷನ್ನ ಇಟ್ಕೊಂಡು ಆಟಾಡ್ತಾರಲ್ಲ, ಅದೇ ಥರನೇ ಇಲ್ಲಿ ಫಾಲೋವರ್ಸ್ನ ಇಟ್ಕೊಂಡು ಆಟಾಡೋದು. ಅಲ್ಲಿ ಜಾತಿ ಧರ್ಮ ಅದರದ್ದೇ ಒಂದು ಸಪ್ರೇಟ್ ಗ್ಯಾಂಗು, ಗ್ರೂಪು ಆ ಥರ ಇರುತ್ತೆ. ಇಲ್ಲಿ ಫಾಲೋವರ್ಸ್ಗಳು. ಎಂಡ್ ಆಫ್ ದ ಡೇ ಕರ್ಮ ಅನ್ನೋದು ಯಾರನ್ನೂ ಬಿಡಲ್ಲ, ಯಾರೇ ಆಗಿರ್ಬೋದು. ನೀವೇ ನೋಡಿದ್ದೀರಾ ಎಕ್ಸಾಂಪಲ್ಸ್ಗಳು ಸುಮಾರು. ಓಕೆ, ಸೊ ಇದ್ರ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ ಸದ್ಯಕ್ಕೆ. ಇವಾಗ ನಾವು ನಮ್ಮ ಬಾಯ್ಸು ರೆಡರ್ಸ್ ಹತ್ರ ಹೋಗೋಣ, ನಮ್ಮ ಕೆಲಸಗಳು ಏನಿದೆ ಅದನ್ನು ಮಾಡೋಣ.
ನನ್ನ ಕಡೆಯಿಂದ ಅಂತೂ ಒಂದು ಕ್ಲಿಯರಾಗಿ ಹೇಳ್ತೀನಿ, ನಾನು ಇಷ್ಟು ದಿನ ಏನು ಮಾಡ್ತಿದ್ದೆ ಅದೇ ಥರನೇ ಕಂಟೆಂಟ್ಸ್ಗಳು ನನ್ನ ನಾನು ಕೊಟ್ಕೊಂಡು ಹೋಗ್ತೀನಿ. ನಿಮಗೆ ಇಷ್ಟ ಆಯಿತಾ ನೋಡಿ, ಸಪೋರ್ಟ್ ಮಾಡಿ, ಖುಷಿ ಪಡಿ. ನಮಗೇನೋ ಒಂದು ಆಸೆ, ನಾವು ಮಿಡಲ್ ಕ್ಲಾಸಿಂದ ಬಂದಿರ್ತೀವಿ, ನಮ್ಮ ನೋಡಿ ಇನ್ನೊಂದಷ್ಟು ಜನ ಇನ್ಸ್ಪೈರ್ ಆಗಬೇಕು ಅಂತ ನಾವು ಆಸೆ ಪಟ್ಟಿರ್ತೀವಿ. ಬಟ್ ಮಧ್ಯದಲ್ಲಿ ಏನೇನೋ ಪಾಲಿಟಿಕ್ಸ್ಗಳನ್ನ ತಂದುಬಿಟ್ಟು ಎಲ್ಲ ಹಾಳು ಮಾಡ್ತಾರೆ, ಅದರಿಂದ ಎಲ್ಲರಿಗೂ ನೆಮ್ಮದಿ ಹಾಳು. ಬಟ್ ಎನಿವೆ ನಮ್ಮ ನಾವು ಕೆಲಸ ಮಾಡೋಣ, ಬೆಳೆಸೋದು ಬಿಡೋದು ಜನರಿಗೆ ಬಿಟ್ಟಿದ್ದು. ಪೊಲೀಸವ್ರಂತೂ ಎಲ್ಲ ಕಡೆ ತುಂಬ್ಕೊಂಬಿಟ್ಟವ್ರೆ ಗುರು, ಪ್ರತಿ ಸಿಗ್ನಲಲ್ಲೂ ಪೊಲೀಸವರು. ಬೈಕರಾಗಿ ಹುಟ್ಟಿರೋದೇ ಒಂದು ಕ್ರೈಮ್ ಅಂತ ಅನ್ನೋ ಥರ ತೋರಿಸ್ತವ್ರೆ ನಮ್ಮ ಬೆಂಗಳೂರಲ್ಲಿ. ಬಾಂಬೀಶ್ ಬೈಕರ್ ಓವರ್ಟೇಕಿಂಗ್ ಮೀ. ಅವ್ನಿಗೆ ರೂಟ್ ಗೊತ್ತಿಲ್ಲ, ಅದಕ್ಕೆ ನಾನು ಹಿಂದೆ ಬರ್ತಾ ಇದ್ದೀನಿ. ಮುಂದೆ ಹೋಗಿ ಅಂತವನೇ. ಇಲ್ಲೇ ರೈಟು. A few moments later. ಹಲೋ, ಹಾಂ ಸರ್ಕಾರ ಹತ್ರ ಯಾಕೆ? ಇನ್ನೋವಾ ಕಾರಲ್ಲ, ಬಂದೇ ಇರು. ಮೈ ಗಾಡ್, ಅಂಕಿನ ಯಾರೋ ಗುದ್ದೋರಂತೆ, ಯಾರೋ ಇನ್ನೋವಾದೊಂದು ಬಂದು ಟಚ್ ಮಾಡೋನೆ ಅಂತ ಅಂದ್ಬಿಟ್ಟು. ಇರಿ ಒಂದೇ ನಿಮಿಷ ನೋಡೋಣ. ಏನಾಯ್ತು? ಸ್ವಲ್ಪ ಲೈಟಲ್ಲಿ ಟಚ್ ಇವು ಟಚ್ ಮಾಡ್ತಿದ್ದ. ಹಾಂ ಹುಷಾರಾಗಲ್ವಾಣ ಸರ್ಕಲ್ದು? ಹಾಂ ಇವಾಗ ಏನಾಗೈತೆ? ಅವರು ಬೇಕಂದ್ರೆ ಸರ್ ನುಗ್ಬಿಟ್ರು, ಇವನು ನಾವು ಹೋಗ್ಬೇಕಂದ್ರೆ ನಾವು ಅಂದ್ರೆ ಅದು ಸ್ವಲ್ಪ ಟಚ್ ಆಗ್ಬಿಡ್ತಾರೆ ಸರ್. ಸ್ವಲ್ಪ ಟಚ್ ಆಗಿಲ್ಲ, ಇಲ್ಲಿ ನೋಡಿ ಆಲ್ರೆಡಿ ಹೊಡೆದೈತೆ ಇದು. ಎಲ್ಲರೂ ಅರ್ಜೆಂಟಲ್ಲಿ ಇರ್ತಾರೆ, ನೀವೂ ಅರ್ಜೆಂಟಲ್ಲಿ ಬಂದಿರ್ತೀರಾ. ಅಲ್ಲ ನೀವೇ ಸ್ವಲ್ಪ ಸ್ಲೋ ಮಾಡಿಲ್ಲ ಅಂದ್ಬಿಡಿ. ಅಲ್ಲಿ ಸ್ಲೋ ಮಾಡಿದ್ರಿ, ಆ ಕಡೆ ಏನಾಗೈತೆ? ಇಂಡಿಕೇಟ್ರು ಇವಾಗ ಅದೆಲ್ಲ ಹೋಗೈತೆ, ನೀವು ಸ್ವಲ್ಪ ಅಂತ ಇದ್ದೀರಾ. ಇನ್ನೋವಾ ಇಲ್ಲೇ ಗೊತ್ತಾಗ್ತಾ ಇದೆ, ಇಲ್ಲೇ ನೀವು ಹೊಡೆದಿರೋದು ಹೆಂಗೆ ಇಲ್ಲೇ ಗೊತ್ತಾಗ್ತಾ ಇದೆಯಲ್ಲ ಇಂಪ್ಯಾಕ್ಟು. ಹಾಂ ನಾನು ಅದರಲ್ಲಿದ್ದೆ, ನಾನು ಮುಂದೆ ಹೋಗ್ಬಿಟ್ಟಿದ್ದೆ. ಇವನು ಫೋನ್ ಮಾಡ್ದೆ ಆಯ್ತಾ ಟಚ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಸರ್ ಹಂಗೆ ನಿಮ್ಮದು ತಪ್ಪಲ್ಲ ಅಂತ ಒಪ್ಕೊಳ್ತಾ ಇದ್ದೀರಾ ನೀವು ತಪ್ಪಲ್ಲ ಅಂತ ಹೇಳಿ ಬೇಕಾ ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ನಾವು ಏನು ಬೇಕೋ ಅದು ಮಾಡ್ತೀವಿ. ನೀವು ತಪ್ಪಾಗಿದೆ ಒಪ್ಕೊಂಡ್ರೆ ಏನೋ ಒಂದು ಮಾತಾಡ್ಕೊಳ್ಳೋಣ ಸರಿನಾ. ನೀವು ನಮ್ಮದು ತಪ್ಪಲ್ಲ ಅಂತಂದರೆ ಅವನು ನಮ್ಮದು ತಪ್ಪಲ್ಲ ಅಂತ ಅಂದವನೇ, ಪೊಲೀಸ್ ಕಂಪ್ಲೇಂಟ್ ಕೊಡೋಣ, ಅವ್ರ ವೀಡಿಯೋ ನೋಡಲಿ, ಯಾರು ಹೆಂಗೆ ಬಂದವ್ರೆ ಅಂತ ಗೊತ್ತಾಗಲಿ, ಅವಾಗ ಗೊತ್ತಾಗುತ್ತೆ. ಹಾಂ ಬರಲಿ ಕರೆಸಿ, ಯಾರನ್ನಾದ್ರೂ ಕರೆಸಿ. ಹಾಂ ಬರಲಿ, ಪರವಾಗಿಲ್ಲ. ಅವರು ಸಡನ್ನಾಗಿ ಬಂದ್ಬಿಟ್ಟು ಏನಾಗಿಲ್ಲ ಅಲ್ಲ ಸರ್, ಅಲ್ಲಿ ನೋಡಿ ಫಸ್ಟ್ ಏನಾಗಿದೆ ಅಂತ ನೋಡಿ ಆಮೇಲೆ ಹೇಳಿ. ಇಂಡಿಕೇಟ್ರ್ ಒಂದೇ ಈ ಸೈಡ್ ನೋಡಿ ಎಲ್ಲಿ ಟಚ್ ಆಗಿರೋದು ಫೇರಿಂಗು. ಇವಾಗ ಅಲ್ಲಿ ಕೈ ಹಾಕಿದ್ರೆ ಎಷ್ಟಾಗುತ್ತೆ ಗೊತ್ತಾ ಅದು ಗಾಡಿಗೆ? ಅಲ್ಲ ಇವಾಗ ನೀವು ಇವಾಗ ಬಂದು ಹೇಳಿ ಮಾತಾಡ್ತಾ ಇದ್ದೀರಾ. ಗೊತ್ತು ನಿಮ್ಮ ಹುಡುಗರೇನೆ. ಸರ್ ಅವ್ರು ಕವರ್ ಮಾಡ್ಕೊಂಡು ಬಂದು ನೋಡಿದ್ರಾ? ವಿಡಿಯೋ ಇದೆ, ನಾನು ಅದನ್ನ ಹೇಳ್ತಾ ಇದ್ದೀನಿ. ನಮ್ಮದೇ ತಪ್ಪು ಅಂತ ಅಂದರೆ ಸೀದಾ ಕಂಪ್ಲೇಂಟ್ ಕೊಟ್ಬಿಡೋಣ, ಯಾವ್ದಕ್ಕೆ ತಪ್ಪಿದೆಯೋ ಅವ್ರು ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನೀವು ಒಂದು ಕೆಲಸ ಮಾಡೋಣ, ಬನ್ನಿ ಆ ಶೋರೂಮ್ಗೆ ಎತ್ಕೊಂಡು ಹೋಗೋಣ, ಅವರೇ ಚೆಕ್ ಮಾಡಿ ಏನೇನಾಗಿದೆ ಅಂತ ಹೇಳ್ತಾರೆ. ಮತ್ತೆ ಇನ್ನೇನು ಮಾಡೋಣ? ಬನ್ನಿ ಅದೇ ಎತ್ಕೊಂಡು ಹೋಗೋಣ, ಬನ್ನಿ ಕಂಪ್ಲೇಂಟ್. ಅದೇ ಒಂದು ನಿಮಿಷ ನೀವು ಹೇಳ್ದಂಗೆ ಎತ್ಕೊಂಡು ಹೋಗೋಣ, ಅದೇ ಒಂದು ನಿಮಿಷ ಇರಿ, ಎತ್ಕೊಂಡು ಹೋಗೋಣ ಸರಿನಾ. ಹಂಗೆ ಕಂಪ್ಲೇಂಟು ಕೊಟ್ಬಿಡೋಣ, ನಮ್ಮ ತಪ್ಪಿತ್ತು ಅಂತಂದರೆ ನಾವೇ ಮಾಡಿಸ್ಕೊಡ್ತೀವಿ. ಹಂಗೆಲ್ಲ ಮಾತಾಡೋದಲ್ಲ ಬ್ರೋ. ನೀವಾಗ ನೀವು ಬಂದ್ಬಿಟ್ಟು ಹೇಳ್ತಾ ಇದ್ದೀರಾ ಅದೇನಾಗಿಲ್ಲ ಇದೇನಾಗಿಲ್ಲ ಅಂತಾನೆ. ನೀವು ಹಂಗೆ ಮಾತಾಡೋದು, ನಾವು ಹಿಂಗೆ ಮಾತಾಡೋದು. ಹಾಂ ನಿಮಗೆ ಹೆಂಗೆ ಅಂತಂದ್ರೆ ನಮಗೂ ಹಂಗೇನೆ ಗಾಡಿಗಳು. ಅದಕ್ಕೆ ಸರ್ ನೀವು ಹುಷಾರಾಗಿ ಓಡಿಸ್ಬೇಕು. ನೀವು ಹೆಂಗೆ ಬಂದ್ರಿ? ಆ ಕಡೆಯಿಂದ ಬಂದ್ರಾ? ಸ್ಟ್ರೈಟಾಗಿ ಬರೋರಿಗೆ ಸರ್ ಅಲ್ಲ ಹೋಗ್ಲಿ, ಯೂ ಟರ್ನ್ ಮಾಡೋರೇನೋ ಮಾಡ್ತಾ ಇರ್ತಾರೆ. ನೀವು ಸ್ಟ್ರೈಟಾಗಿ ಬಂದ್ರಿ ಅಲ್ವಾ, ಸರ್ಕಲ್ ಕಾಣಿಸಲ್ವಾ ನಿಮಗೆ? ಹಾಂ
ಲಾರಿ ಬಂತಲ್ಲ ಸರಿ ಜಾಗ ಬಿಟ್ಟು ನಾನು ಮೂವ್ ಆಗ್ಬಿಡ ಬಂದ್ಬಿಟ್ಟು ನಾನು ಸ್ವಲ್ಪ ಮೂವ್ ಮಾಡಿದೆ ಅವ್ರೇನು ಮಾಡಿದ್ರು ಪಕ್ಕದಲ್ಲಿ ಇನ್ನೂ ಸ್ವಲ್ಪ ಮೂವ್ ಮಾಡ್ಬಿಟ್ರೆ ಅದು ಲೈಟಲ್ಲಿ ಲಾಸ್ಟಲ್ಲಿ ಹೆಚ್ಚಾಗಿ ಮೂವ್ ಮಾಡಿದ್ರೆ ಗೊತ್ತಾಗಲ್ವಾ ನಿಮಗೆ ಸರ್ ಹೇಳಿ ಹೇಳಿ ನೀವು ಎದುರುಗಡೆ ಸ್ಟ್ರೈಟ್ ಆಗಿರೋರು ಮೂವ್ ಮಾಡಿದ್ರೆ ಗೊತ್ತಾಗುತ್ತಾ ಆಗಲ್ವಾ ಹೇಳಿ ಒಂದ್ಸಲ ಇದು ನೋಡು ಬುಲೆಟ್ ನೋಡು ಆ ಕಡೆಯಿಂದ ಬಂದು ಬಂದಿಸ್ತೀನಿ ಗಾಡಿ ಒಂದೇ ನಿಮಿಷ ಒಂದು ಸ್ವಲ್ಪ ಜಾಬಿ ಮೇಲಿಂದ ಸ್ಪಿಲ್ ಆಗಿದೆಯಾ ಇಲ್ಲ ಟ್ಯಾಂಕ್ ಲೀಕ್ ಆಗಿದೆಯಾ ನೋಡು ಇಲ್ಲ ಮೇಲಿಂದ ಸ್ಪಿಲ್ ಆಗಿದೆ ಸ್ಪಿಲ್ ಆಗಿದೆಯಾ ಅದೇನಾಗಿಲ್ಲ ಇಲ್ಲ ಬ್ರೋ ಅಲ್ಲಿ ಲೀಕ್ ಆಗಿದೆ ಈಗ ಅದೇ ಇಲ್ಲ ಅದು ಒಂದೊಂದ್ಸರಿ ಮೇಲಿಂದ ಸ್ಪಿಲ್ ಆಗಿದೆ ಹೌದಾ ಏನೇನಾಗಿದೆ ಹೇಳು ಇಲ್ಲ ಇದು ಬಿಡು ಅದೆಲ್ಲ ಏನಿಲ್ಲ ಕಾಂಪ್ರಮೈಸ್ ಆಗ್ತಂದ್ರೆ ಓಕೆ ಹಾಂ ಸ್ಟೇಷನ್ಗೆ ಹೋಗ್ತೇನೆ ಅಂದ್ರೆ ನನಗೆ ಇನ್ಫಾರ್ಮ್ ಇಲ್ಲೇ ಇರ್ತೀರಲ್ಲ ಹಾಂ ಓಕೆ ಸರ್ ನಮಗೂ ಏನು ಗೊತ್ತಾ ನಿಮ್ಗೂ ಪ್ರಾಬ್ಲಮ್ ಆಗೋದು ನಮಗೂ ಏನು ಇಷ್ಟ ಇಲ್ಲ ಸರಿನಾ ಬದರ್ ನಾವು ಯೂಸ್ ಮಾಡಿ ನಮ್ಮ ಹತ್ರನೂ ಬೈಕ್ ಇದೆ ಓಕೆ ನಾನು ಹೇಳ್ತಾ ಇದ್ದೀನಿ ಇದೆ ಅಲ್ವಾ ಹೌದು ಏನಂತ ಗೊತ್ತಾ ನಾನು ಹೇಳ್ತಾ ಇರೋದು ಆ ಥರ ಹೊಡೆದೋಗಿದ್ರೆ ನಾವು ಇನ್ಸ್ಟೆಂಟ್ ಆಗಿದೆ ಬಂದಿದೆ ಅಲ್ಲ ಓಕೆ ನಾವು ಅದಕ್ಕೆ ನಾವು ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀವಿ ಆಗಿಲ್ಲ ಅಂದ್ರೆ ಏನು ಬೇಡ ನೀವು ಆಗಿಲ್ದೇ ಅದಕ್ಕೆ ಏನು ಕೊಡಬೇಡಿ ಹಾಂ ಅಷ್ಟೇ ಬದರ್ ಏನೋ ಮಾಡಿ ಹೇಳಿ ಬೇಗ ಹೋಗ್ಬಿಡ್ತೀವಿ ನಾವು ತಪ್ಪೈತೆ ಅಂತ ನಿಮ್ಗೆ ತಪ್ಪು ಇಬ್ಬರದ್ದು ತಪ್ಪು ನಾವು ಹೇಳ್ತಾ ಇದ್ದೀವಿ ಪ್ರೂಫ್ ಇದೆ ಅಂತ ನಿಮ್ಗೆ ಇಬ್ಬರದ್ದು ತಪ್ಪು ಅಂತಂದಿದ್ರೆ ನೀನು ಬಿದ್ದಿದ್ದ ಇಂಪ್ಯಾಕ್ಟ್ ನೀನು ಗೊತ್ತಲ್ಲ ಅಂಕೆ ನೀನು ನೋಡು ಎಲ್ಲೆಲ್ಲಿ ಬಿದ್ದೈತೆ ಏನು ಅಂತಂದ್ಬಿಟ್ಟು ಅಲ್ಲಿ ಬಂದು ಗುದ್ದಿರೋದಾ ಇದು ನೋಡಿ ಗೇರ್ ಲಿವರ್ ಟ್ಯಾಪ್ ಕಟ್ಟಾಗಿಲ್ಲ ಬದಾರ್ ಇವಾಗ ಅವ್ರ ಪಾಸ್ ಆಗಕ್ಕೆ ಅವ್ರ ಇಂಡಿಕೇಟರ್ ಒಂದು ಕಟ್ಟಾಗಿದೆ ನನ್ನ ಇಂಡಿಕೇಟರ್ ಒಂದು ಆಗಿದೆ ಓಕೆ ಅದೇನೋ ಎಷ್ಟು ಬರುತ್ತೆ ಗಾಡಿ ಬಿತ್ತಾ ಕೆಳಗೆ ಬಿದ್ದಿದ್ರೆ ಇನ್ನೂ ಸ್ವಲ್ಪ ಇದಾಗ್ಬಿಟ್ಟಿರೋದು ಎಷ್ಟು ಹೇಳಿ ಬದಾರ್ ಇಂಡಿಕೇಟರ್ದೆಲ್ಲ ಬೇಡ ಒಪ್ಕೊಳಕ್ ಹೇಳಿ ಅಷ್ಟೇ ಅವ್ರು ಸರಿ ಬದಾರ್ ಆಯ್ತು ಬಿಡಿ ಬದಾರ್ ಏನು ಗೊತ್ತಾ ಅಲ್ಲ ನೀವು ನೋಡಿ ನಾವು ಏನು ನಿಮ್ಮಿಂದ ಕಿತ್ಕೋಬೇಕು ನಾವು ಕ್ಯಾಮ್ರಾ ಪ್ರೂಫ್ ಇಲ್ಲ ಅಂದ್ರೆ ಬೇಕಾದ್ರೆ ಇವ್ರು ಹೇಳೋದು ನಮ್ಮಿಬ್ರು ಕಾಂಪ್ರೈಸ್ ಅವ್ರೇ ಆಗ್ತಿರೋದು ನಾವು ಅದಕ್ಕೆ ನಾವೆಂದು ಗೊತ್ತಾ ಪೊಲೀಸ್ ಅಂತಂದಿದ್ದು ಅವರು ತಪ್ಪಿಲ್ಲ ಅಂತಂತವ್ರೆ ನಮ್ದು ಗಾಡಿ ಹಿಂಗಾಯ್ತು ನಮ್ದು ಮಾಡ್ಕೊಡಿ ಅಂತ ಅಂದ್ಬಿಟ್ಟು ಎಲ್ಲ ಕೇಳ್ತಾರೆ ಅದೆಲ್ಲ ಹೇಳ್ಬಾರ್ದು ತಪ್ಪಿದ್ರೆ ಒಪ್ಕೊಂಡ್ಬಿಡ್ಲಿ ಅಷ್ಟೇ ಥ್ಯಾಂಕ್ಸ್ ಬದಾರ್ ಹೋಗ್ತೀನಿ ಆ ಥರ ಏನು ಅಪ್ಪು ಬೇಜಾರಪ್ಪ ಏನು ಅಲ್ಲ ಸ್ವಲ್ಪ ಹುಷಾರಾಗಿ ಓಡಿಸಿ ಸರ್ ನೀವೂ ಸರಿನಾ ಅಲ್ಲ ಈ ಸಣ್ಣ ಪುಟ್ಟ ಆದರೆ ಪರವಾಗಿಲ್ಲ ಜಾಸ್ತಿ ಏನಾದ್ರು ಆಯಿತು ಅಂತಂದರೆ ಅದೊಂದೇನಾ ಏನು ಪ್ರಾಬ್ಲಮ್ ಏನಿಲ್ವಾ ಗೊತ್ತಾಗಲ್ಲ ಬ್ರೋ ಸ್ಟೇರಿಂಗ್ ಹೋಗಿದ್ದಿಲ್ಲ ಅಂತ ಹೆಂಗೂ ಗೊತ್ತಾಗಲ್ಲ ಅದು ಫುಲ್ ಚಿಕ್ಕ ಬಂದರೆ ಇದು ಲಾಕು ಒಳಗಡೆಯಿಂದ ನೀನು ಫುಲ್ ಸೆಟ್ಟೇ ಚೇಂಜ್ ಮಾಡಿಸ್ಬೇಕು ಓಕೆ ಸದ್ಯಕ್ಕೆ ಮೇಜರ್ ಏನು ಪ್ರಾಬ್ಲಮ್ ಏನು ಆಗಿಲ್ಲ ಸ್ವಲ್ಪ ಲೈಟಾಗಿ ಸ್ಕ್ರ್ಯಾಚಸ್ ಎಲ್ಲ ಆಗಿದೆ ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಮತ್ತು ಗಾಡಿ ಬಿದ್ದಿದ್ದರಿಂದ ಆ ಕಡೆ ರೈಟ್ ಸೈಡ್ ಇಂಡಿಕೇಟ್ರು ಹೊಡೆದೋಗಿದೆ ಎಂಡ್ ಆಫ್ ದ ಡೇ ನಮ್ಮ ಸಿಟಿ ಒಳಗಡೆ ಏನು ಮಾಡೋಕ್ಕೆ ಸಣ್ಣ ಪುಟ್ಟ ಆಗ್ತಿರುತ್ತೆ ಹೌದಾ ಇಟ್ಸ್ ಓಕೆ ಹುಷಾರಾಗಿ ಓಡಿಸಿ ಸರ್ ಅಷ್ಟೇ ಹಾಂ ಓಕೆ ಸೊ ಇಲ್ಲೇ ಮಾತಾಡ್ಕೊಂಡು ಇವಾಗ ಸಾಲ್ವ್ ಮಾಡ್ಕೊಂಡ್ವಿ ಸಿಟಿ ಒಳಗಡೆ ಸಣ್ಣ ಪುಟ್ಟ ಆಗ್ತಿರುತ್ತೆ ನಮಗೇನಂತಂದರೆ ಅವರು ನಮ್ಮದೇ ತಪ್ಪು ಅಂತ ಅಂತಿದ್ರು ಅದಕ್ಕೆ ನಮ್ಮ ಹುಡುಗರೆಲ್ಲ ಆ ಥರ ಎಲ್ಲ ಹೆಂಗಂದಂಗೆಲ್ಲನೂ ಓಡಿಸಲ್ಲ ಅವನು ಯಾರೋ ಇನ್ನೊಬ್ಬ ಹೊಸಬ ಬಂದ್ಬಿಟ್ಟು ಸರ್ ನಿಮ್ಮದೇ ತಪ್ಪಾಗಿರುತ್ತೆ ಅಂತಂತವನೇ ಅವ್ನಿಗೆ ಇಲ್ಲಿ ಸೀನ್ ಏನಾಗಿದೆ ಅದೇ ಗೊತ್ತಿಲ್ಲ ಆಮೇಲೆ ಡ್ರೈವರೇ ಒಪ್ಕೊಂಡ್ರು ನಮ್ಮದೇ ತಪ್ಪು ಅಂತ ಅಂದ್ಬಿಟ್ಟು ಸರಿ ಆಯಿತು ಹೋಗಲಿ ಬಿಡಿ ಅಂತಂದ್ಬಿಟ್ಟು ಬಿಟ್ವಿ ಇನ್ನೇನು ಮಾಡೋಕ್ಕಾಗಲ್ಲ ಸೊ ಸದ್ಯಕ್ಕೆ ಇವಾಗ ರೆಡಸ್ ಏನೋ ಹತ್ತರನೇ ಇರೋದು ಇವಾಗ ಹೋಗಿ ಆಮೇಲೆ ಇಂಡಿಕೇಟ್ರ್ ನೋಡೋಣ ಏನು ಖರ್ಚು ಅಂತ ಅದೊಂದು ಸಣ್ಣ ಪುಟ್ಟ ಖರ್ಚು ಎಲ್ಲಿಗೂ ನಿಲ್ಸೋದಕ್ಕೆ ಜಾಗನೇ ಇಲ್ಲ ಒಳಗಡೆ ನಿಲ್ಸ್ಬಿಡ್ತೀನಿ ಬಿಡಿ ಸಾಕಲ್ಲ ಹಾಂ ಚೇಂಜ್ ಮಾಡಿಸ್ಬಿಟ್ಟೆ ತಲೆನೋವು ಸಿಟಿ ಒಳಗಡೆ ಓಡ್ಸೋಕ್ಕೆ ಅದಕ್ಕೆ ಮತ್ತೆ ಎಲ್ಲ ಆರಾಮ ಆಯಿತು ನಿಮ್ಮದು ಏನಿಲ್ಲ ಓಕೆ ಸೊ ರೆಡಸ್ ಹತ್ರ ಬಂದ್ವಿ ಸೊ ನಮ್ಮ ನಂದಿನಿ ರೇಡಿಯೋ ಅವರು ಗಿವ್ ಅವೇ ಕೊಡ್ತಾ ಇದ್ದಾರೆ ಬ್ರೋ ಏನು ಹೇಳಿ ಗಿವ್ ಅವೇ ಖಂಡಿತ ಮೊದಲನೇ ಸಲ ಮಾಡ್ತಿರೋದು ಕಳೆದ ವರ್ಷದಿಂದಲೂ ಮಾಡ್ಬೇಕಂತ ಇದ್ವಿ ಆದ್ರೆ ಈ ವರ್ಷ ಮಾಡ್ತಿರೋದು ಉದ್ದೇಶ ಏನಂದ್ರೆ ಎಲ್ಲ ಕಾಲೇಜ್ ಹುಡುಗರು ಸಾಕಷ್ಟು ಜನ ನಮ್ಮ ಪೇಜ್ ಎಲ್ಲ ನೋಡ್ತಿರ್ತಾರೆ ಸೊ ಹಾಗಾಗಿ ಅವ್ರಿಗೊಂದಿಷ್ಟು ಹೆಲ್ಮೆಟ್ ಕೊಡೋಣ ಈ ಸಲ ನನ್ನ ಕಡೆಯಿಂದ ಒಂದು 5 ಹೆಲ್ಮೆಟ್ ಕೊಡ್ತಿರೋದು ನನ್ನ ಕೈಯಾರನೇ ಕೊಡ್ತಿರೋದು ಸೊ ಹಾಗಾಗಿ ಎಲ್ಲರೂ ಕರೆದು ಬಂದಿದ್ದಾರೆ ಖುಷಿ ಆಯ್ತು ಏನೇನು ಕೊಡೋದು ಅಷ್ಟೇ ಬಾಕಿ ಎಸ್ ನೋಡ್ಬಿಡಿ ಎಲ್ಲ ಜನರೆಲ್ಲ ಬಂದಿದ್ದಾರೆ ಸೊ ನಾವು ಕರೆದಾಗ ಬಾಯ್ಸ್ ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡ್ತಾರೆ ಎಂಡ್ ಆಫ್ ದ ಡೇ ನಮ್ಮ ಕಡೆಯಿಂದ ಯಾರಿಗೋ ಒಬ್ರಿಗೆ ಒಂದಷ್ಟು ಹೆಲ್ಪ್ ಸಹಾಯ ಆಗಲಿ ಅಂತ ಮೇನ್ ಅದಕ್ಕೇನೆ ಎಸ್ ಗುಡ್ ವರ್ಕ್ ಧನ್ಯವಾದಗಳು ಒಳ್ಳೇದಾಗಲಿ
ಎಲ್ಲೇ ಓಡಾಡಿದ್ರು ಹೆಲ್ಮೆಟ್ ಇಟ್ಕೊಂಡು ಹೆಲ್ಮೆಟ್ ತಲೆಗೆ ಹಾಕೊಂಡು ಓಡಾಡಲೇಬೇಕು. ದೇಹದಲ್ಲಿ ಯಾವುದೇ ಒಂದು ಭಾಗಕ್ಕೆ ಏನೇ ಒಂದು ತೊಂದರೆ ಆದ್ರೂ ಆಕ್ಸಿಡೆಂಟ್ ಆಗ್ಬಿಟ್ಟು ಮತ್ತೆ ಹಿಂಗೋ ಒಂದು ಚೇತರಿಸ್ಕೋಬಹುದು. ಅದೇ ತಲೆಗೆ ಒಂದ್ಸಲ ಪೆಟ್ಬಿಟ್ರೆ ಖಂಡಿತ ಕಷ್ಟ ಇದೆ, ಯಾಕಂದ್ರೆ ನಾವೆಲ್ಲ ಆಕ್ಸಿಡೆಂಟ್ ಆಗಿದೆ ನಮ್ಮ ಕಾಲದಲ್ಲಿ. ಇದೇನು ಇದರಲ್ಲಿ ಒಂದು 5 ಚೀಟಿ ಯಾವ್ದು ಬರುತ್ತೆ, ಯಾರು ಇವಾಗಲೇ ಹೇಳಿದ್ದೀನಿ. ನಾನು ಯಾರಿಗಾದ್ರೂ ಬರ್ಲಿಲ್ಲ ಅಂದ್ರೆ ದಯವಿಟ್ಟು ಬೇಗ ಬರ್ಕೊಂಡು ನಾನು ಬೈಕೊಂಡ್ಬಿಟ್ಟಿದೆ ಅಂತ ಮನಸ್ಸಲ್ಲ. ಆಮೇಲೆ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಅವ್ರಿಗೆ ಹೋಗ್ಲಿ ಅಂತ ಬೇಡ್ಕೊಂಡೆ. ಎಲ್ರಿಗೂ ಅವಶ್ಯಕತೆ ಇದೆ, ತುಂಬಾ ಅವಶ್ಯಕತೆ ಇರೋದು. ಧನುಷ್ ಓಕೆ, ಸೊ ಗಿವ್ ಅವೇ ಎಲ್ಲನೂ ಮುಗೀತು. ನಮ್ಮ ನಿತಿನ್ ಅವರು ನಮಗೋಸ್ಕರ ಫ್ರೂಟಿ ತಂದ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಗೋಲ್ಡನ್ ಅವರು ಫ್ರೂಟಿ ಬೇಡ, ಬೇಳೆ ಏನೋ ಬೇಕು ಅಂತವ್ರು. ಏನು ಬೇಕಬ್ರ? ಮ್ಯಾಂಗೋ ಜ್ಯೂಸು. ಹಾಗೆ ನೋಡಿ ನಮ್ಮ ಜೊತೆ ನಮ್ಮ ಪ್ರೀತು. ಸರಿ, ಇವಾಗ ಏನು ನೆಕ್ಸ್ಟ್ ಪ್ಲ್ಯಾನು? ಇವಾಗ ಏನು ಅದೇ ಟೈರ್ಸ್ ಏನೋ ನೋಡ್ಬೇಕಂತ ನಿಮ್ಮ ಆ್ಯಕ್ಚುಲಿ ನಂದು 6 ಟೈರ್ ಚೇಂಜ್ ಮಾಡಬೇಕಂದ್ರೆ ಸುಮಾರದಿಂದ ಹೇಳ್ತಾ ಇದ್ದೀನಿ, ಬಟ್ ಆಗ್ತಾ ಇಲ್ಲ. ಸೊ ಇವಾಗ ಇಲ್ಲಿ ಟೈರ್ ಬ್ರೋಸ್ ಅಂತ ಒಂದು ಕಂಪ್ನಿಯಿಂದ ಅಲ್ಲಿ ಹೋಗ್ಬಿಟ್ಟು ಯಾವುದು ಟೈರ್ ಅಂತ ಚೆಕ್ ಮಾಡಬೇಕು. ಸೊ ಸ್ಟಾಕ್ ಚೆಕ್ ಮಾಡಿಬಿಟ್ಟು ಅದಾದಮೇಲೆ ನಾಳೆ ಇಲ್ಲಾಂದರೆ ನಾಳೆದು ಹೋಗ್ಬಿಟ್ಟು ಹಾಕ್ಸ್ಕೊಂಡ್ಬರ್ತೀನಿ. ಸೊ ಅದಾಗ ಒಂದು ವಿಸಿಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಸದ್ಯಕ್ಕೆ ಇವಾಗ ಇರೋ ಪ್ಲ್ಯಾನು. ಓಕೆ, ಸೊ ಸದ್ಯಕ್ಕೆ ಈ ವ್ಲಾಗ್ಗೆ ಇಷ್ಟೇ. ಅಕಸ್ಮಾತ್ ಏನಾದ್ರು ಬೇರೆ ಏನಾದ್ರು ಅಪ್ಡೇಟ್ ಇತ್ತು ಅಂದರೆ ಹೇಳ್ತೀನಿ, ಇಲ್ಲಾಂದರೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಇಷ್ಟ ಆಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಸಿಯಾ.